ನಿಮ್ಮ ಸೃಷ್ಟಿಗೆ ಕಾರಣಕರ್ತನೇ ನಾನು. ಕಳೆದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವನ್ನು ಪುನರ್ ಸೃಷ್ಟಿಸಬೇಕು. ಆ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮ್ಮ ಮೂವರಿಗೆ ಹರಿ ಹರ ಬ್ರಹ್ಮರೆಂದು ಹೆಸರಿಟ್ಟಿದ್ದೇನೆ. ಬ್ರಹ್ಮನಾದಂತ ನಿನಗೆ ಸೃಷ್ಟಿಯ ಕೆಲಸವನ್ನು ಕೊಟ್ಟು ಇರುವುದಕ್ಕೆ ಸತ್ಯಲೋಕವನ್ನು ಅನುಗ್ರಹಿಸಿದ್ದೇನೆ. ಹರಿಯಾದಂತ ನಿನಗೆ ಪಾಲನಾ ಅಧಿಕಾರವನ್ನಿತ್ತು ಇರುವುದಕ್ಕೆ ವೈಕುಂಠವನ್ನು ಅನುಗ್ರಹಿಸಿದ್ದೇನೆ. ಹಾಗೆಯೇ ಹರನಾದಂತ ನಿನಗೆ ಲಯದ ಅಧಿಕಾರವನ್ನಿತ್ತು ಇರುವುದಕ್ಕೆ ಕೈಲಾಸ ಪರ್ವತವನ್ನು ವಾಸಸ್ಥಳವಾಗಿ ಗುರುತಿಸಿದ್ದೇನೆ. ತೆರಳಿರಿ ಮಕ್ಕಳೇ, ನಿಮ್ಮ ನಿಮ್ಮ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಿರಿ. ನಾವು ಮಾಡುವಂತ ಉದ್ಯೋಗದಲ್ಲಿ ನಿರತರಾಗಿರುವಂತಹ ವೇಳೆಯಲ್ಲಿ ದುಷ್ಟ ಶಕ್ತಿಗಳ ಕಷ್ಟ ಬಂದ್ರೆ ನಾವೇನು ಮಾಡಬೇಕು?